ನಮಸ್ಕಾರ. ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ಬರ್ತಾ ಇರುವಂತಹ ಜೋಡಿ ಸದಾ ನಗ್ನಗ್ತಾ ಇರ್ತಾರೆ, ನಗ್ನಗ್ತಾ ರುಚಿ ರುಚಿಯಾದ ಅಡುಗೆಯನ್ನ ಮಾಡ್ತಾರೆ. ಈ ಜೋಡಿ ಯಾರು ಗೊತ್ತಾ? ಕಿರುತೆರೆ ಹಾಗೂ ಹಿರಿತೆರೆಯ ಪ್ರತಿಭಾನ್ವಿತ ಕಲಾವಿದೆ ಶ್ರೀಮತಿ ಶೈಲಜಾ ಜೋಶಿ ಹಾಗೂ ಅವರ ಪತಿ ಶ್ರೀಯುತ ರಾಮ್ ಜೋಶಿ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಬನ್ನಿ. ನಮಸ್ಕಾರ. ನಮಸ್ತೆ. ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಂಕಲ್ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಬರ್ತಾ ಇರೋದಲ್ಲ? ಇಲ್ವಾ? ಹಾಗೇನಿಲ್ಲ, ಮೊದಲು ನಾನು ಕೆಲವೊಂದು ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಓ ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಬಟ್ ಅಡ್ಗೆ ಮನೆಗೆ ನೀವಿಬ್ರು ಫಸ್ಟ್ ಟೈಮ್ ಒಟ್ಟಿಗೆ ಬರ್ತಾ ಇರೋದಲ್ವಾ? ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ನಾನು ಯಾವಾಗ್ಲೂ ಇರ್ತೀನಿ, ಇಲ್ಲಿ ಫಸ್ಟ್ ಟೈಮ್. ಯಾವಾಗ್ಲೂ ಇರಲ್ಲ, ಯಾವತ್ತಾದ್ರೂ ಇರ್ತಾರೆ. ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ಲಿ. ಯಾವತ್ತಾದ್ರೂ ಇರ್ತಾರೆ, ಯಾವತ್ತಾದ್ರೂ ಜೊತೆಲಿ ಇರ್ತಾರೆ. ಆದ್ರೆ ನಿಮ್ಮ ಅಡ್ಗೆ ಮನೇಲಿ ಅಷ್ಟೇ ಇರ್ತಾ ಇದ್ರು. ಇವತ್ತು ನಮ್ಮ ಇಡೀ ಕರ್ನಾಟಕದ ಜನತೆ ನೋಡೋ ಹಾಗೆ ನಮ್ಮ ಅಡ್ಗೆ ಮನೆಗೆ ಬಂದಿದ್ದಾರೆ. ಹೇಗ್ ಅನ್ಸ್ತಾ ಇದೆ ನಿಮ್ಮಿಬ್ಬರಿಗೂ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನನಗಂತೂ ನಮ್ಮ ಜಿ ಟಿವಿ ಅಡಿಗೆ ಮನೆಗೆ ಸುಮಾರು ಸಲ ಬಂದಿದ್ದೀನಿ. ಆದ್ರೆ ಒಬ್ರೇ ಬಂದಿದ್ದೀರಾ? ಒಬ್ರೇ ಬಂದಿದ್ದೀನಿ. ಆದ್ರೆ ನನ್ಗೇನು ಹೊಸದು ಅನಿಸ್ತಾ ಇಲ್ಲ, ಯಾಕೆಂದ್ರೆ ಅಭ್ಯಾಸ ಆಗೋಗ್ಬಿಟ್ಟಿದೆ ನನ್ಗೆ, ಅಲ್ವಾ? ಹೌದು. ಓಕೆ, ಹಾಗಾದ್ರೆ ಅಡ್ಗೆ ಶುರು ಮಾಡೋಣ. ಯಾರು ಮೊದ್ಲು ಅಡ್ಗೆ ಮಾಡ್ತೀರಾ? ನೀವು ಯಾರಿಗೆ ಹೇಳ್ತೀರಾ ಅವ್ರು? ನೀವೇ ಟ್ರೈ ಮಾಡಿ. ಆಯ್ತು, ನಾನೇ. ವಾವ್, ಅದಪ್ಪ. ನೀವ್ ಆರಾಮ್ಸೆ ರೆಸ್ಟ್ ತಗೊಳ್ಳಿ. ಖಂಡಿತ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಅಂಕಲ್, ಈಗೇನ್ ಅಡ್ಗೆ ಮಾಡ್ತಿದ್ದೀರಾ? ಖಾಂತೋಳೆ ವಡೆ ಅಂತ. ಖಾಂತೋಳಿ ವಡೆ. ಸ್ವೀಟಾ ಕಾರಣ? ಸ್ವೀಟ್. ಸ್ವೀಟ್. ಯಾ. ಓಕೆ, ವಿಭಿನ್ನವಾಗಿದೆ. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ತೀರಾ ಮೊದ್ಲು? ಓಕೆ. ರವೆ, ತುರ್ದಿರೋ ಒಣಕೊಬ್ಬರಿ, ತುಪ್ಪ, ಬೆಲ್ಲ, ಏಲಕ್ಕಿ ಪುಡಿ, ಗಸಗಸೆ. ತುಂಬಾ ಕಮ್ಮಿನೇ ಇಂಗ್ರೀಡಿಯೆಂಟ್ಸ್ ಬೇಕು. ಶುರು ಮಾಡ್ಬಿಡೋಣವಾ? ಅಂಕಲ್, ಆಂಟಿ ಇಲ್ಲ ಅಂತ ಹೆದರ್ಕೋಬಿಡಿ, ನಾನಿದ್ದೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಗೆ ಏನ್ ಹೆಲ್ಪ್ ಬೇಕು ಕೇಳಿ ಅಂಕಲ್, ನಾನ್ ಮಾಡ್ತೇನೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಶುರು ಮಾಡೋಣವಾ? ಶುರು ಮಾಡಿ. ಓಕೆ, ಮೊದ್ಲೇನ್ ಮಾಡ್ಕೋಣ? ಮೊದಲು ಹುರಿದಿಟ್ಟಿರೋ. ಭಯ ಆಗೋಯ್ತಾ ನಿಮ್ಗೆ ಅಂಕಲ್ ಕರೆಕ್ಟ್ ಆಗಿ ಅಡ್ಗೆ ಮಾಡ್ತಾರೋ ಇಲ್ವೋ ಅಂತ? ಅದಕ್ಕೆ ನೋಡಕ್ ಬಂದ್ಬಿಟ್ರಾ? ಅಲ್ಲ, ಅಡಿಗೆ ಮಾಡ್ತಾರೋ ಇಲ್ವೋ ಅಲ್ಲ, ಸ್ವೀಟು ಫಸ್ಟ್ ಟೈಮ್ ಮಾಡ್ತಿರೋದವ್ರು. ಹೌದಾ? ಮಾಡ್ತಾರೆ, ನಾನು ನೋಡ್ಬೇಕಾಗಿದೆ. ಸರಿ, ನೀನ್ ಮಾಡ್ಸು, ನಾನು ತಿನ್ ನೋಡ್ತೀನಿ. ಓಕೆ, ಕ್ಯಾರಿ ಆನ್. ಥ್ಯಾಂಕ್ ಯು. ತಿನ್ ನೋಡಿದ್ಮೇಲೆ ಒಪ್ಕೊಳ್ಳೇಬೇಕು ಆಮೇಲೆ, ಅಲ್ವಾ? ಫಸ್ಟ್ ಟೈಮ್ ಮಾಡ್ತಾರ ಸ್ವೀಟ್. ಕಂಡಿಡ್ದ್ಬಿಟ್ರಲ್ಲ ಅಂಕಲ್. ಶುರು ಮಾಡೋಣ? ಓಕೆ, ಹಚ್ಬಿಡ್ಲಾವಲ್ಲ? ಯಾ. ಮೊದ್ಲಿಗೆ ಏನ್ ಹಾಕೋದು? ಹುರಿದಿಟ್ಟಿರೋದು ರವೆ ಇದೆಯಲ್ಲ, ತುಪ್ಪ ಹಾಕೊಂಡು ಹುರ್ಕೊಳ್ಳೋದು ಅಂಕಲ್? ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋದು. ನೀವ್ ಅಡ್ಗೆ ಮಾಡ್ಬೇಕಾದ್ರೆ ಆಂಟಿ ಹೆಲ್ಪ್ ಮಾಡ್ತಾರಾ? ಆಂಟಿಗೆ ನಾನು ಹೆಲ್ಪ್ ಮಾಡ್ಬೇಕು. ಅಂತೂ ನಿಜ ಹೇಳ್ಬಿಟ್ರಪ್ಪ. ಇಲ್ಲ, ಆಕ್ಚುಲಿ ಏನಂದ್ರೆ ಎಲ್ಲರಿಗೂ ಒಂದು ತಪ್ಪು ಕಲ್ಪನೆ ಇದೆ. ಅಡಿಗೆ ಮಾಡೋದು ಅಂದ್ರೆ ಹೆಂಗಸರ ಕೆಲಸ, ಇಟ್ ಇಸ್ ಎ ಲೇಡೀಸ್ ಪ್ರೆರೋಗೇಟಿವ್ ಅಂತ. ಆಕ್ಚುಲಿ ತಪ್ಪದು. ನಾವು ಪುರಾಣ ಕಾಲದಿಂದ ನೋಡಿಬೇಕಾದ್ರೆ ನಳದಿಂದ ಹಿಡ್ಕೊಂಡು ಇಲ್ಲಿ ಇವಾಗಿನ ಕೇಟರರ್ಸ್ ಇದಾರಲ್ಲ, ಎಲ್ಲ ಎಕ್ಸಿಕ್ಯೂಟಿವ್ ಚೆಫ್ಸ್ ಎಲ್ಲಾನು ಗಂಡಸರೇ, ಯಾವ್ದು ಹೆಂಗಸರಿಲ್ಲ. ಮನೇಲಷ್ಟೇ ಹೆಂಗಸರು ಅಡ್ಗೆ ಮಾಡೋದು? ಮನೆಯಲ್ಲಷ್ಟೇ ಹೆಂಗಸರು, ಸ್ಮಾಲ್ ಸ್ಕೇಲ್ ಅಲ್ಲಿ. ಸಾಕಾ? ಸಾಕು. ಇದು ತೆಗ್ದಿಟ್ಕೊಂಡ್ಬಿಡ್ಲಾ? ಇದಕ್ಕೆ ಹಾಕೊಂಡ್ಬಿಡ್ಲಾ ವಾಪಸ್? ಅಂಕಲ್, ರವೆ ಹುರ್ಕೊಂಡಿದೀವಿ, ಈಗೇನ್ ಮಾಡೋಣ? ಈಗ ಫಸ್ಟ್ ಇದಕ್ಕೆ ನೀರ್ ಹಾಕ್ಬೇಕು. ನೀರ್ ಆ ಕಡೆನೇ ಅಂದ್ರೆ 1 ಮೇಜರ್ಗೆ 2.5 ಅಷ್ಟು. ಅಂದ್ರೆ 1 ಕಪ್ ನಾವ್ ರವೆ ತಗೊಂಡ್ರೆ 2.5 ಕಪ್ 2.5 ಕಪ್ ಅಷ್ಟು ನೀರ್ ಹಾಕಿ. ಈಗ ಇದು ಕುದಿಬೇಕಲ್ವಾ? ಅಲ್ಲ, ಈಗ ಇದನ್ನು ಬೆಲ್ಲನೂ ಹಾಕ್ಬೇಕು. ಬೆಲ್ಲ ಹಾಕೊಂಡ್ಬಿಡೋಣ? ಬೆಲ್ಲ ಎಷ್ಟು ಬೇಕಾಗುತ್ತೆ? 1 ಮೇಜರ್ಗೆ 1 ಕಪ್ ರವೆ 1 ಕಪ್ ಅಂದ್ರೆ ಬೆಲ್ಲನೂ 1 ಕಪ್. ಈಗ ಅದು ಕರಗಬೇಕಲ್ವಾ? ಹೇಗೆ ಪಾಕ ಬರ್ಬೇಕಾ ಅಂಕಲ್? ಇಲ್ಲ, ಪಾಕ ಬರೋದು ಬೇಡ, ಅದು ಕರಗಿದ್ರೆ ಸಾಕು. ಕರೆದು ಇದು ನೀರು ಕುದಿಯೋಕೆ ಶುರು ಆಗ್ತದಲ್ಲ, ಆವಾಗ ರವೆ ಅದರಲ್ಲಿ ಮಿಕ್ಸ್ ಮಾಡಿ. ಅಂಕಲ್, ಆಂಟಿ ಮಾಡೋ ಅಡುಗೆಯಲ್ಲಿ ನಿಮಗೆ ತುಂಬಾ ಇಷ್ಟವಾಗಿರೋದು ಯಾವುದು? ಆಂಟಿ ಶಿ ಇಸ್ ಎ ವೆರಿ ಗುಡ್ ಕುಕ್. ಎಲ್ಲ ಅಡುಗೆನೂ ಚೆನ್ನಾಗೇ ಮಾಡ್ತಾರೆ.
ನನಗೆ ಕಾಲರ್ ಯಾರಾದ್ರೂ ಬಾಡಿಗೆ ಕೊಟ್ರೆ ಅಪ್ ಮಾಡ್ಕೋಬಹುದು ನನ್ನ ಹತ್ರನೂ ಇಲ್ಲ ಅಂತೀನಿ ಕೊಡ್ತಿದ್ದೆ ತಗೊಂಡ್ಬಿಡಿ ಬಾ. ಅದು ಎಲ್ಲದಕ್ಕೂ ನನ್ನ ಹೆಲ್ಪ್ ಬೇಕೇ ಬೇಕು. ಇದು ಪಾಯಿಂಟ್ ಅಲ್ಲಿದೆ ಆಕ್ಚುಲಿ. ಹೌದು, ಮತ್ತೆ ಮಾಡಿದ್ಮೇಲೆ ತಿನ್ನಕ್ ಬೇಕಲ್ವಾ? ಅಲ್ವಾ? ಅಲ್ಲ, ಅವ್ರು ಹೇಳ್ತಿರೋದು ಅಡ್ಗೆ ಮಾಡಕ್ ಅವ್ರ ಹೆಲ್ಪ್ ಬೇಕಂತೆ. ಎಲ್ಲ ನಿಜ ಇರಲ್ಲ, ನಂಬೇಡ. ನಮ್ಮ ಮನೆಯಲ್ಲಿ ಎಲ್ಲಾ ಕೆಲಸನೂ ನಾವು ಹಂಚ್ಕೊಂಡ್ ಮಾಡ್ತೀವಿ. ನಾನು ಅಡ್ಗೆ ಮಾಡ್ತೀನಿ, ಅವಳು ಊಟ ಮಾಡ್ತಾಳೆ. ನಾನು ಬಟ್ಟೆ ಒಗಿತಾನೆ, ಅವಳು ಹಾಕೋತಾಳೆ. ನಿಜನೇ, ಯಾರಾದ್ರೂ ಕೇಳಿದ್ರೆ ಇದ ನಿಜ ಅನ್ಕೋಬೇಕು. ಪಾಪ ನಿಮ್ ಮಗನಿಗೆ ಏನ್ ಕೆಲ್ಸ ಕೊಡ್ತೀರಾ? ಅವನು ಆ ಪನಿಷ್ಮೆಂಟ್, ಅವ್ರು ಅಡ್ಗೆ ಮಾಡ್ತೀನಿ ಅಂದ್ರಲ್ಲ, ಅದನ್ನ ತಿನ್ನೋ ಪನಿಷ್ಮೆಂಟ್ ಅವನ್ಗೆ ಕೊಡ್ತೀನಿ. ನಾನ್ ತಿನ್ನಕ್ ಹೋಗಲ್ಲ, ನಾನ್ ಶೂಟಿಂಗ್ ಹೊರಟೋಗ್. ಅಂಕಲ್ ಏನಿದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್? ನೀವ್ ಅಡ್ಗೆ ಮಾಡಿದ್ರೆ ನಾನು ತಿನ್ನಲ್ಲ, ಮಗನಿಗೆ ಕೊಡ್ತೀನಿ ನಿಂತಿದ್ದಾರೆ. ನೀನ್ ನನ್ ಮಗನಿಗೆ ಫೋನ್ ಮಾಡಿ ಕೇಳಮ್ಮ, ನಾನ್ ಮಾಡಿರೋದು ಅಡಿಗೆ ಚೆನ್ನಾಗಿರುತ್ತಾ ಅವಳ ಅಮ್ಮ ಮಾಡಿದ್ ಚೆನ್ನಾಗಿರ್ತಕ್ಕೆ? ಹೌದಲ್ವಾ? ಇದನ್ನ ಕೇಳ್ಬೇಕು, ಕೇಳ್ತೀನಿ ಸರ್. ನೀವ್ ಎದುರಿಗಿದ್ರೆ ಹೇಳಲೇಬೇಕು, ಇನ್ನೇನ್ ಮಾಡ್ತಾನೆ ಪಾಪ. ಇಲ್ಲ, ಏನ್ ಗೊತ್ತಾ, ನಮ್ಮನೆಲ್ಲೆಲ್ಲಾನು ಹಂಗೆ ಆಗೋದು. ಅಪ್ಪ ಅಪರೂಪಕ್ಕೆ ಅಡ್ಗೆ ಮಾಡ್ತಾರಲ್ಲ, ಸೊ ಅಮ್ಮನ್ನ ಕಡೆಗಾಣಿಸ್ಬಿಡೋದು. ಅಮ್ಮ ನೀನೇನ್ ಅಡ್ಗೆ ಮಾಡ್ತೀಯ, ಅಪ್ಪನೇ ಸೂಪರ್ ಅಡ್ಗೆ ಅಂತ. ಸೊ ಆತರ ಇದ್ರು ಇರ್ಬೋದು. ಇದಾಯ್ತಮ್ಮ. ಈಗ ರವೆ ಹಾಕ್ಬೇಕು. ಆಗ್ತಾ ಬರಲ್ಲ? ಗಂಟ್ ಕಟ್ಬಾರ್ದಲ್ವಾ? ಗಂಟ್ ಕಟ್ಬಾರ್ದು, ಹಾಕ್ಬಿಡು. ಸ್ವಲ್ಪ ನನ್ಗೆ ಕೇಸರಿ ಬಾತ್ ತರ ಅನ್ಸ್ತಾ ಇದೆ. ಇದು ಕೇಸರಿ ಬಾತನೇ, ಕೇಸರಿ ಬಾತ್ ತರ ಅಲ್ಲ, ಕೇಸರಿ ಬಾತನೇ. ಬಟ್ ಅದು ಕೇಸರಿ ಬಾತ್ ನಾವು ಸಕ್ಕರೆನಲ್ಲಿ ಮಾಡೋದು, ಇದು ಬೆಲ್ಲದಲ್ಲಿ ಮಾಡೋದು. ಬೆಲ್ಲದಲ್ಲಿ ಮಾಡಿ ಆಮೇಲೆ ಅದನ್ನ ಒಂದ್ ತಟ್ಟೆಗೆ ಹಾಕಿ. ಮತ್ತೆ ಕೇಸರಿ ಬಾತ್ ಮಾಡುವಾಗ ನಾವು ಸ್ವಲ್ಪ ಹಾಲೆಲ್ಲ ಬಳಸ್ತೀವಿ, ಕರೆಕ್ಟ್ ಅಲ್ವಾ? ಹಾಲು ಹಾಕ್ತೀವಿ, ಮತ್ತೆ ಕೇಸರಿ ಬಾತ್ ನಲ್ಲಿ ತುಪ್ಪ ಜಾಸ್ತಿ ಇರುತ್ತೆ. ಆಮೇಲೆ ಸಕ್ಕರೆಗಿಂತ ಬೆಲ್ಲ ಒಳ್ಳೇದಲ್ವಾ, ಹೆಲ್ತ್ಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಾನ್ ಮನೇಲಿ ಇದನ್ ಮಾಡೋದೇ ಜಾಸ್ತಿ. ಸ್ವಲ್ಪ ತುಪ್ಪ ಕಡಿಮೆ ಇರ್ಲಿ ಅನ್ನೋ ಆಸೆ. ಓಕೆ, ಅದಕ್ಕೆ ಒಂಚೂರಿ ಕೊಬ್ಬರಿ ಹಾಕ್ಬಿಡ್ರಿ. ಒಂದ್ ಸ್ವಲ್ಪ. ಆಂಟಿ, ಇರಿ ಆಂಟಿ, ಪಾಪ ಅಂಕಲ್ ಸ್ವಲ್ಪ ಉಸಿರಾಡಕ್ ಟೈಮ್ ಕೊಡಿ, ನೋಡ್ಕೋತಾರೆ ನೀಟಾಗಿ. ಒಂದ್ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ತೀನಿ, ಕೊಬ್ಬರಿನ. ಈಗ ಒಂದ್ ಸ್ವಲ್ಪ ಹಾಕೊಂಡ್ರೆ ಸುಮ್ನೆ ಜಸ್ಟ್ ಫಾರ್ ಟೇಸ್ಟ್. ಮುಚ್ಚಳ ಮುಚ್ಚಿದ್ರೆ ಬೇಗ ಆಗುತ್ತೆ ಅಲ್ವಾ? ಹೌದು, ಅದಕ್ಕೋಸ್ಕರ ಸರಿಯಾಗಿ ಉಮ್ಗೊಳುತ್ತೆ ಅದು. ಅಂಕಲ್, ಅವತ್ತು ಆಂಟಿ ಏನೋ ಹೇಳ್ತಾ ಇದ್ರು, ಅದೇನೋ ನೀವು ಆರಾಮಾಗಿದ್ದಾಗ ಏನೋ ರಾಮ ಅಂತ. ಏನ್ ರಾಮ ಆಂಟಿ? ಅವರು ನಾರ್ಮಲ್ ಇದ್ದಾಗ ರಾಮ್ ಅಂತ ಕರೀತಾರೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾಗ ಅದ್ರ ಹಿಂದೆ ಎ ಹಾಕ್ತೀನಿ, ಅಂದ್ರೆ ಆರಾಮಾಗುತ್ತೆ. ನಾನ್ ತುಂಬಾ ಗೋಳಾಡ್ಸಿದ್ರು ಅಂದ್ರೆ ಆ ಎ ಹಿಂದೆ ಹೆಚ್ಚಾಗ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಆಮೇಲೆ ನಾನು ಚಚ್ ಹಾಕ್ತೀನಿ. ಸೂಪರ್. ನೋಡೋಣ. ತಗೊಳ್ಳಿ ಆಂಟಿ, ಅಂಕಲ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಹೌದಾ? ನೋಡೇ ಬಿಡೋಣ. ಅಂದ್ರೆ ಏನ್ ಪರ್ಫೆಕ್ಟ್ ನೋಡಿ. ನಾವಾದ್ರೆ ಒಂದ್ 2 ನಿಮಿಷ ಬಿಟ್ಬಿಟ್ಟು ಇನ್ನೇನೋ ಮಾತಾಡ್ತಾ ಕೂತ್ರೆ ಮಾತಾಡ್ತಾನೆ ಇರ್ತೀವಿ. ಬಟ್ ಅಂಕಲ್ ಗಮನ ಆ ಕಡೆ ಈ ಕಡೆ ಎಲ್ಲೂ ಹೋಗ್ಲಿಲ್ಲ, ಅಡ್ಗೆ ಕಡೆ. ಎರಡು ಕಡೆನೂ ಇರ್ಬೇಕು ಗಮನ, ಎಲ್ಲಾ ಕಡೆ ಇರುತ್ತೆ ನನ್ ಗಮನ. ಆಗಿದೆ ಅಲ್ವಾ? ಆಗಿದೆ ಆಗಿದೆ ಆಗಿದೆ. ಈಗೇನ್ ಮಾಡ್ಬೇಕು? ಸ್ವಲ್ಪ ತುಪ್ಪ ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಏನು ಬೇಡ ಅಲ್ವಾ? ಅದಕ್ಕೇನು ಬೇಕಾಗಿಲ್ಲ. ಹಾಕ್ಲಾ? 1 ಸ್ಪೂನ್ ಸಾಕಾ? 2 ಸ್ಪೂನ್. 2 ಸ್ಪೂನ್ ಹಾಕ್ಲಾ? ಧಾರಾಳ ತೋರ್ಸ್ಲಾ? ಆಂಟಿ ಅವಾಗಲೇ ಹೇಳ್ಬಿಟ್ರು, ರೆಸ್ಟ್ರಿಕ್ಷನ್ ಹಾಕಿದ್ದಾರೆ, ತುಪ್ಪ ಇದಕ್ಕೆ ಕಮ್ಮಿ ಬೇಕು ಅಂತ. ಅಂದ್ರೆ ಕೇಸರಿ ಬಾತಿಗೆ ಬೇಕಾಗೋರು ಅಷ್ಟೊಂದು ಬೇಡ, ಬಟ್ ಸ್ವಲ್ಪ ಬೇಕು ಇದಕ್ಕೂ, ಅಂದ್ರೆ ಟೇಸ್ಟ್ ಚೆನ್ನಾಗಿ. ಏಲಕ್ಕಿ ಪುಡಿ ಹಾಕ್ಬಿಡ್ಲಾ? ನೋಡಿ ಅಂಕಲ್ ಮಾಡ್ತ್ರು, ನಾ ಜ್ಞಾಪಿಸ್ತೀನಿ. ನೀವು ಮಾತಾಡ್ತಾ ಮಾತಾಡ್ತಾ ಅಂಕಲ್ಗೆ ಇದು ಮರ್ಸ್ಬಿಟ್ರಿ, ಏಲಕ್ಕಿ ಪುಡಿ. ಕರೆಕ್ಟ್ ಅಲ್ವಾ ಅಂಕಲ್? ಎಲ್ಲ ಹೀಗೆ ರೀ, ಎಲ್ಲ ತಮ್ದು ಆದ್ರೆ ಚೆನ್ನಾಗಾಗ್ಬೇಕು, ಇನ್ನೊಬ್ರು ಕೆಟ್ಟ ಹೋಗ್ಲಿ ಅಂತ. ಈಗೇನ್ ಕಾಂಪಿಟೇಷನ್? ಹೌದಪ್ಪ, ನಿಮ್ಮಿಬ್ಬರ ಮಧ್ಯೆ ನಾನ್ ಕಾಂಪಿಟೇಷನ್ ಹಚ್ಚಿಬಿಟ್ಟು. ಈಗ ಇದನ್ನ ತೆಗಿಯೋಕೆ ಒಂದು ಟ್ರೇ ತರ ಏನಾದ್ರು ಬೇಕಲ್ಲ, ಅದ್ರಲ್ಲಿ ಹಾಕೊಳ್ಳೋಣ ಒಂಚೂರು, ಅಂದ್ರೆ ಅದು ಅಂಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಸ್ವಲ್ಪ. ಓಕೆ ಓಕೆ, ಸಾಕು ಸಾಕು ಸಾಕು. ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕು. ಸ್ಪ್ರೆಡ್ ಮಾಡ್ಲಾ? ಇದನ್ನ ಹುರ್ಕೊಳ್ಳೋದು ಬೇಡ ಅಲ್ವಾ? ಹಾಗೆ ಹಾಕೊಳ್ಳೋದಲ್ವಾ? ಹಾಗೆ ಹಾಕೋದು. ನಾವ್ ಇದಕ್ ಬೇಕಾದ್ರೆ ಬಣ್ಣ ಕೂಡ ಹಚ್ಬೋದಲ್ವಾ?
ಬಣ್ಣಕ್ಕಿಂತ ಹೀಗೆ ಬೆಲ್ಲಕ್ಕೆ ಒಂಥರ ಬಣ್ಣ ಇರುತ್ತಲ್ವಾ, ಸೊ ಅದು ಚೆನ್ನಾಗೇ ಕಾಣುತ್ತೆ. ಮತ್ತ ಆ ಬೆಲ್ಲದ ಘಮಲು ತುಂಬಾ ಚೆನ್ನಾಗಿರುತ್ತೆ, ಸಕ್ಕರೆಗಿಂತ Exactly. ಬೆಲ್ಲದ ಘಮ ಜಾಸ್ತಿ. ಇದೊಂದು ಸ್ವಲ್ಪ ಲೆಟ್ ಅಸ್ ಪ್ರೆಸ್ ಇಟ್ ಸೊ ದಟ್ ಅದು ಅಂಟ್ಕೊಳ್ಳಿ. ಅಂಟ್ಕೊಳ್ಳಿ ಅಂತ. ಸಪ್ನಾ, ಕಾಂತೋಳಿ ವಡಿ ಈಸ್ ರೆಡಿ. ಥ್ಯಾಂಕ್ ಯು. ಅದು ಹೇಗಾಗಿದೆ ಅಂತ ಆಮೇಲೆ ನೀನು ಹೇಳಬೇಕು. ಸರಿ, ಓಕೆ. ರುಚಿ ರುಚಿಯಾದ ಕಾಂತೋಳೆ ವಡೆ ಸಿದ್ಧವಾಯ್ತು. ಕಾಂತೋಳೆ ವಡೆ ಬೇಕಾಗುವ ಸಾಮಗ್ರಿಗಳು: ರವೆ, ತುರಿದ ಒಣ ಕೊಬ್ಬರಿ, ತುಪ್ಪ, ಬೆಲ್ಲ, ಏಲಕ್ಕಿ ಪುಡಿ ಮತ್ತು ಗಸಗಸೆ. ಮಾಡುವ ವಿಧಾನ: ಬಾಣಲೆಗೆ ನೀರು, ಬೆಲ್ಲ, ಹುರಿದ ರವೆ, ಕೊಬ್ಬರಿ ತುರಿ, ತುಪ್ಪ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಕೊಬ್ಬರಿ ತುರಿ, ಗಸಗಸೆಯಿಂದ ಅಲಂಕರಿಸಿದ್ರೆ ಕಾಂತೋಳೆ ವಡೆ ಸವಿಯಲು ಸಿದ್ಧ.